ಹೊತ್ತಿಗೆ ಹಣ. ಈಗ ಬಂದೆ. ಯಾಕೆ ಬೀರಪ್ಪ, ಟಗರಿನ ಕಾಳಗಕ್ಕೆ ಹೋದವನು ಟಗರು ಇಲ್ಲದೆ ಬರೀ ಕೈಯಲ್ಲಿ ಕೊಡ್ಲಿ ಹಿಡಿದುಕೊಂಡು ಬಂದಿರಬೇಕ. ಯಾಕೆ ನಮ್ಮ ಟಗರು ಜಯ ಸಾಧಿಸಲಿಲ್ಲವೇ? ಹಣ ಕೆಲವಿನರು ನಿನ್ನ ಬೆನ್ನಿಗೆ ಕಟ್ಟಿಕೊಂಡು ಬಂದಿರುವ ನಿನ್ನ ತಮ್ಮ ಬೀರಪ್ಪನ ಟಗರ್ಜ ಸಹೋಲಿನ ಸುಳಿ ಎಲ್ಲಿಂದ ಸುಳಿಯಬೇಕಣ್ಣ. ನಮ್ಮ ಟಗರಿಗೆ ಪ್ರಥಮ ಬಹುಮಾನವಾಯ್ತು, ನಮ್ಮ ಟಗರಿಗೆ ಪ್ರಥಮ ಬಹುಮಾನವಾಯ್ತು. ಏನು ನಿನಗೆ ಬಹುಮಾನ ಕೊಟ್ಟಿದ್ದಾರೆ? ಯಾವ ತರ ಬಹುಮಾನ ಕೊಟ್ಟಿದ್ದಾರೆ ಮೈದುನ? ಕನಕ, ನನ್ನ ತಮ್ಮನಿಗೆ ಯಾವ ಬಹುಮಾನ ಕೊಟ್ಟರೇನಂತೆ? ನನ್ನ ತಮ್ಮ ಕಾಲಿಟ್ಟ ಕಡೆಯಲ್ಲೆಲ್ಲ ಪ್ರಥಮ ಬಹುಮಾನವಾಗಲೇಬೇಕು. ಇದೇ ಸಂತೋಷದ ವಿಷಯಕ್ಕೆ ನಮ್ಮ ಮನೆದೇವರನ್ನ ನೆನೆಯುತ್ತಾ ಒಂದು ಹಾಡನ್ನಾದರೂ ಹಾಡಬಾರದು ನನ್ನ ಚಂದನ ಚೆಲುವೆ. ಯಾಕೆ ಬೀರಪ್ಪ ಹಾಗೇಕೆ ಮಾಡಿದೆ? ಹಣ ನನ್ನ ಟಗರು ಕಳಿಸಿದ ಪ್ರಥಮ ಬಹುಮಾನವನ್ನು ನಾನು ತೆಗೆದುಕೊಳ್ಳಬೇಕೆಂದು ಕಣದೊಳಗೆ ಕಾಲಿಟ್ಟೆ. ಅಲ್ಲಿ ಕಾಲಿಡುವುದನ್ನು ಕಾಯ್ದು ಗೊತ್ತಾಯಿತು. ನನ್ನ ಅತ್ತಿಗೆ ಜಾತಿಯನ್ನು ಮಾಡಬೇಕಿದೆ ಎಂದು ನನ್ನ ಕುರುಬ ಜಾತಿಗೆ ಕಳಂಕ ಬಿಟ್ಟು ಮಾತನಾಡಿದ. ಆ ನೇಗಿಯ ಶಿವನನ್ನು ಕತ್ತರಿಸಿ ಹಾಕಬೇಕೆಂದು ನನ್ನ ಗುರು ಬೀರೇಶ್ವರನ ಅವತಾರ ಪುರುಷನಾದ ಈ ತಂಡದ ಪರಶುರಾಮನನ್ನು ನನ್ನ ಕೈಗೆತ್ತುಕೊಂಡು ಓಡಿ ಬಂದೆ. ಅವರನ್ನು ತೊಂಡಾಗಿ ಕತ್ತರಿಸಿ ಹಾಕಬೇಕೆಂದು ಈ ಎತ್ತಿಗೆ ಯಾರವರು ಈ ನಮ್ಮ ಕುರುಬ ಜಾತಿಗೆ ಅವಮಾನ ಮಾಡಿದವರು. ವೀರಪ್ಪ, ಸುಮ್ಮನೆ ಕಡ್ಡಿಯನ್ನು ದೊಡ್ಡವನ್ನಾಗಿ ಮಾಡಬಾರದು. ಸ್ವಲ್ಪ ವಿಷಯಕ್ಕೆ ಈ ರೀತಿ ವಿರಸ ಬೆಳೆಸಿಕೊಂಡರೆ ನಮಗೆ ಒಳ್ಳೆಯವರು ಎನ್ನುತ್ತಾರೇನು? ಇಲ್ಲ ಬೀರಪ್ಪ, ಇನ್ನು ಮುಂದೆ ಯಾರು ಸುಳ್ಳು ಹೇಳಿದರೆ ನನಗೆ ಯಾರು ಏನು ಅಂದಿಲ್ಲ. ಸುಳ್ಳು ಹೊತ್ತಿಗೆ ಮುಚ್ಚಿಟ್ಟುಕೊಂಡು ನಿನ್ನ ಮೈದನ ಬೀರಪ್ಪನ ಮುಂದೆ
ಶಿಖರವನ್ನು ಕಟ್ಟಿ ನನ್ನ ಸೆಟ್ಟನ್ನು ಶಾಂತಿಗೊಳಿಸಬೇಡಿ. ಯಾವುದು ಭಯವಿಲ್ಲದ ಬೆತ್ತರಿಸಿ ಹೇಳುವತ್ತಿಗೆ ಆಹಾರದ ಮಕ್ಕಳ ಹೆಸರನ್ನು ಈಗಲೇ ಹೋಗಿ ಅವರನ್ನು ತರನೇ ಎದುಕೊಂಡು ಜಾತಿ ಭೂತವನ್ನು ಬಳಸಿಕೊಂಡಿರುವ ಆ ಕೋತಿ ನನ್ನ ಮಕ್ಕಳನ್ನು ದಟ್ಟವಾಗಿ ಕಡಿದು ಹಾಕಿ ಬರುತ್ತೇನೆ. ಬೀರಪ್ಪ, ಸುಮ್ಮನೆ ಕಡ್ಡಿಯನ್ನಾಯ್ತು ಗುಡ್ಡವನ್ನಾಗಿ ಮಾಡಬಾರದು. ಸ್ವಲ್ಪ ವಿಷಯಕ್ಕೆ ಈ ರೀತಿ ಬಿರುಸ ಬೆಳೆಸಿಕೊಂಡರೆ ನಮಗೆ ಒಳ್ಳೆಯವರು ಎನ್ನುತ್ತಾರೇನು? ಇದು ಹೆಣ್ಣು ಮಕ್ಕಳ ಜಗಳ. ನಮ್ಮ ಮನೆಯ ಹೆಣ್ಣು ಮಕ್ಕಳಿಗೆ ನಾವೇ ಬುದ್ಧಿ ಕಲಿಸಬೇಕು ಬೀರಪ್ಪ. ಅಂದಾಗ ಈ ಸಮಾಜದಲ್ಲಿ ನಾವು ಒಳ್ಳೆಯವರೆನಿಸಿಕೊಳ್ಳುವುದಕ್ಕೆ ಸಾಧ್ಯ. ಅಂದರೆ ನಿನ್ನ ಮಾತಿನ ಅರ್ಥ ಹಚ್ಚಿದ ಕೊಡವನ್ನು ಕಿತ್ತಿ ಎತ್ತಿ ನೀರನ್ನು ಹಾಕಿ ಕಳಿಸಿದ ಕೆಟ್ಟ ಹೆಂಗಸರಿಗೆ ಬುದ್ಧಿ ಕಲಿಸುವುದನ್ನು ಬಿಟ್ಟು ಅವರು ಮಾತನಾಡಿಸಿಕೊಂಡು ಬಂದ್ರ ಏನು ಅರಿಯದೆ ಏನು ತಿಳಿಯದೆ ಈ ನನ್ನ ಅತ್ತಿಗೆಗೆ ಬುದ್ಧಿ ಕಲಿಸಬೇಕೆಂದು ಹೇಳುತ್ತಿದೆಯಲ್ಲ ನಾನಿನು. ಆ ಹೆಂಗಸರಿಗೆ ಆ ವೆಂಕಟ ರೆಡ್ಡಿ ಮತ್ತು ನಾರಾಯಣ ರೆಡ್ಡಿ ಸರಿಯಾಗಿ ಬುದ್ಧಿ ಕಲಿಸಬೇಕೆಂದು ಒಪ್ಪಿಕೊಂಡರು. ಸರಿ, ಐದಾಗಿದ್ದರೆ ಅವರಿಗೆ ನಾನು ತಕ್ಕ ಪಾಠವನ್ನು ಕಲಿಸಿ ಬರುತ್ತೇನೆ. ಐದು ಮಾತ್ರ ನನ್ನ ಗುರು ಬೀರೇಶ್ವರನ ಪಾದದಾನಕ್ಕೂ ಸತ್ಯ ಸತ. ಏ ಮಗನ ವೆಂಕಟ ರೆಡ್ಡಿ, ನಿಂತು ಬೀರಪ್ಪ. ಕನಕ ನಮ್ಮ ಜಾತಿಗೆ ಅವಮಾನವಾಗಿದೆ ಎಂದು ನನ್ನ ತಮ್ಮ ಸಿಟ್ಟಿನ ಆವೇಶದಲ್ಲಿ ಹೊರಗೆ ಹೋಗಿಬಿಟ್ಟ. ಮೊದಲೇ ಆ ವೆಂಕಟರೆಡ್ಡಿ ಮನೆತನದವರೆಂದರೆ ಈ ಊರೇ ಗಡಗಡನೆ ನಡುಗುತ್ತದೆ. ಅಂದಾಗ ನನ್ನ ತಮ್ಮನಿಗೆ ಅಪಾಯ ತಪ್ಪಿದ್ದಲ್ಲ ಕನಕ, ಅಪಾಯ ತಪ್ಪಿದ್ದಲ್ಲ. ನಾನು ಈಗಲೇ ಹೋಗಿ ನನ್ನ ತಮ್ಮನನ್ನು ಕರೆದುಕೊಂಡು ಬರುತ್ತೇನೆ. ಆಯ್ತು, ಈ ಹೋಗಿ ಬನ್ನಿ. ಈ ಒಂದು ನಾಟಕದ
ರಾವಣ ರಾಜ್ಯದಿಂದ ಹಿಡಿದು ರಾಮನ ರಾಜ್ಯದವರೆಗೆ ಬೀಸಿತು ರಾಜಕೀಯ ಬಿರುಗಾಳಿ. ಆಗ ಬಿರುಗಾಳಿಗೆ ಸಿಕ್ಕು ಶಾವಾಯಿತು ಮನಸ್ಸಲ್ಲಿರುವ ಮನುಷ್ಯತ್ವ. ಒಂದೇ ಒಂದು ಸೀಟ್ಗೋಸ್ಕರ ಸಾಕಷ್ಟು ಜನರ ಸಾವಿರ ಸರಸವರ ಹಚ್ಚೋದು ಇದೇ ರಾಜಕೀಯ. ಒಂದೇ ಒಂದು ಸೀಟ್ಗೋಸ್ಕರ ಬಿದ್ದ ಮನೆ ಆಸ್ತಿನ ಮನೆ ಬಿದ್ದ ಮೇಲೆ ಬೀದಿಗೆ ಬರೆಯೋದು ಮಾಡೋದು ಇದೇ ರಾಜಕೀಯ. ಹಾಗಾದರೆ ಇಂಥ ರಾಜಕೀಯ ನನಗೆ ಬೇಕಾ? ಒಬ್ಬ ಗ್ರಾಮ ಪಂಚಾಯತ್ ಅಧ್ಯಕ್ಷನಾಗಬೇಕಾದ್ರೆ 1 ಲಕ್ಷ ಬೇಕು. ಒಬ್ಬ ತಾಲೂಕು ಎಮ್ಮೆಲ್ ಆಗಬೇಕಾದ್ರೆ 2 ಕೋಟಿ ಬೇಕು. ಅಂತ ಕೋಟಿ ಹಣದ ಕಳೆದುಕೊಂಡು ನಾನು ಬೀದಿಲೆಲ್ಲ ಭಿಕ್ಷುಗೆ ಬೇಕಾಗಿ ಬಿದ್ದು ಎಮ್ಮೆಲ್ ಆಗಬೇಕಾ? ನೆವರ್. ಹಾಗೆ ಕೋಟಿ ಹಣವನ್ನು ಬಡವರಿಗೆ ಬಡ್ಡಿ ದರಗಳಿಗೆ ಹಂಚಿ ಕೋಟಿಗೆ ಮಹಾಬಡಿ ಹಚ್ಚಿ ಚಡ್ಡಿ ಸಮೇತ ವಸೂಲಿ ಮಾಡದೆ ಹೋದರೆ ನನ್ನ ಹೆಸರು ವೆಂಕಟ ರೆಡ್ಡಿನೇ ಅಲ್ಲ. ಮಾತಾಡ್ತಾರಿಯಪ್ಪ ನಮ್ಮ ಕವಿಗಳು ನಮ್ಮ ನಾಡಿನ ಬಗ್ಗೆ ಅಂತೀರ. ಇಂಥ ನಾಡಿನಾಗ ಹುಟ್ಟಬೇಕಾದ್ರೆ ನಾವು ನೀವು ಪುಣ್ಯ ಮಾಡೇವ್ರಿ. ಆದ್ರ ಈಗ ನಮ್ಮಂತ ಹುಡುಗರ ಜೀವನ ಹೆಂಗಾಗೈತಿ ಗೊತ್ತೇನ್ರಿ? ಪ್ರೀತಿಯ ಪರಿವಾಳ ಹರಿಭಕ್ತಿ ಕಳೆಯ ಮನಸ್ಸಿಗೆ ತಳಮಳ ಮಾಡಿ ಭಕ್ತಿ ಕಳೆಯ ಮರಿಯಂದರಂಗ ಮರಿಯಲ್ಲಿ ಗೆಳೆಯ ಮರಿಯಲ್ಲ ಗೆಳೆಯ ಮರಿಯಲ್ಲ ಗೆಳೆಯ ಬದುಕಲ್ಲಂಗ ಗೆಳೆಯ. ಅಪ್ಪ ಪುರುವಂತ ಯಾ ನಕ್ಷತ್ರದಾಗ ಬರೀವ ಮರಿ ಅಂತೀರಣ್ಣ. ಇಲ್ಲಿ ನೋಡ್ರಿ, ನಾವು ಪ್ರೀತಿ ಮಾಡಿದ ಹುಡುಗಿ ಏನಾರ ನಮ್ಮ ಕೈಗೆ ಕೊಟ್ಟು ಹೋದ್ರ ಈ ಭೂಮಿ ಮ್ಯಾಗಿತ್ತು ಬದುಕ
ಐತಿ. ನಮ್ಮ ಕಾಲೇಜಿಗೆ ಬರೋ ಹುಡುಗಿಯರ ದಿನ ಮಿನ್ನ ಚೂಡಿದಾರ ಹಾಕ್ಕೊಂಬರೋ ಹುಡುಗಿ ಯಾವುದು, ಇನ್ನು ಮಿಡಿ ಹಾಕ್ಕೊಂಬರೋ ಹುಡುಗಿ ಯಾವುದು, ಇನ್ನು ಪಿಟ್ಟು ಪ್ಯಾಂಟ ಪಿಟ್ಟನ ಟಿ ಶರ್ಟ್ ಹಾಕ್ಯಂದು ಹಿಂಬಡ್ದತ್ತ ಚಪ್ಪಲ್ ಹಾಕ್ಯಂದು ಅವ್ರ ನಡೆ ನೋಡಿಬಿಟ್ರು ಅಂತ ಐತಲ್ಲ ಹೇಳಂಗಿಯಪ್ಪ. ಇಲ್ಲಿ ನೋಡ್ರಿ ಅವ್ರ ಡ್ರೆಸ್ ಅವ್ರ ಪರ್ಸನಾಲಿಟಿ ನೋಡಿ ಒಟ್ಟ ನಮ್ಮ ಮನಸ್ಸಿಗೆ ಸಮಾಧಾನ. ಅದಕ್ಕ ನಾವು ಯಾವ್ದಾರ ಒಂದು ಹುಡುಗಿಗೆ ಆಯ್ಲವಿ ಅಂತ ಬರೆದು ಕೊಡ್ಬೇಕಂತೀವ್ರಿ ಲೆಟರ್ನ. ಪಟ್ಟನೆ ಸಿಟ್ಟಿಗೆ ಅದು ಕಾಪಿ ಪಡ್ಕೊಡೋದು ಏನ್ ಮಾಡ್ಬೇಕ, ಯಾವ ಹುಡುಗಿ ಸವಾಸನೆ ಮಾಡಂತ ಬಿಟ್ಟಿವ್ರಿ. ಆದ್ರೆ ಜೀವನ ಅನ್ನೋದು ಬಹಳ ಎಡವಟ್ಟೈತಿ. ಒಂದು ಹುಡುಗಿ ಯಾವ್ದ ಬರಕತ್ತೈತಿ ಬರ್ಲಿ ಅದು ಹಂಗಲ್ಲ. ನಾ ಎಬ್ಸ್ತೀನಿ ಕೇಳ. ನಡುವೂರಾಗ Yeah.
ಹತ್ತರ ಬಸ್ಸ ಬಂದರಡಿಯ ಕತ್ತಿ ಹೊಡಿ ಬಾರಡಿಯ ಕತ್ತಿ ಬಡ್ಡಿ ಹತ್ತರ ಬಸ್ಸ ಬಂದರಡಿಯ ಕತ್ತಿ ಹೊಡಿ ಬಾರಡಿಯ ಬಸ್ಸ ನಿನ್ನೆಲ್ಲ ತೋರಣ ಕರೆದಾಗಿ ನಿಂತ ಕಣ್ಣ ನೋಟ ಆಗಾರ ತಾಳಿ ಚಂದ್ರಕಾಳಿ ಸೀರೆ ಹುಟ್ಟ ನಿಂದ್ರವಲ್ಲಿ ನೆರೆದ ಬಂಗಡ ಬಂಗಡ ಮಾಡಿ ನೀನು ಹುಟ್ಟಿದೆಯಲ್ಲ ನಿನ್ನ ಚಿತ್ತದಾಗ ಹಾಕಲ್ಲ ಇಂಥ ಹುಡುಗಿ ಮೇಲೆ ಕೊಡ್ತಾವ ನಮ್ಮ ತ್ಯಾಗ ಇಂಥ ಹುಡುಗಿ ಮೇಲೆ ಕೊಡ್ತಾವ ನಮ್ಮ ತ್ಯಾಗ ಸುತ್ತಮುತ್ತ ಯಾರಿಲ್ಲ ಹೆಂಗಾರ ಬಾರ ಹುಡುಗಿ ಕಂಗಾಲ ಎಲ್ಲಿದ್ರಪ್ಪ ಅಂತಂದ್ರೆ ಅದೇನು ಮಕ್ಕೊಂದಿರಿ ಬೆರೆಸದಪ್ಪ ಯಪ್ಪ ಹೆಂಗ್ ಎಬ್ಸ್ಬೇಕು ಎಬ್ಸಿದ್ರು ನಮ್ದು ಎದ್ದಾತೈತಿ ಹೊರಕು ಇಲ್ಲ ಅಂದ್ರ ಮಕ್ಕೊಂಡ್ಬಿಡ್ತೈತಿ ಎಬ್ಸನ್ ಹಂಗಾದ್ರ ಓ ದೋಸ್ತ ಸೈಡ್ 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 ಏ ಹುಡುಗಿ ನಾನು ಬರೆಯುವೆ ನಿನಗೆ ಪ್ರೇಮದ ಪತ್ರ ನೀನು ಬರೆಯುವೆ ನನ್ನ ಹತ್ತಿರ ಓಯ್ ಯಾಕ ಜೋಕರ ಹಳೆ ಜೋಕರ ನಾ ಬರ್ಬೇಕು ನಿನ್ನ ಹತ್ರ ಯಾಕ ಮೈಯಾಗ ಆರಾಮ ಐತಿಲ್ಲ ಮತ್ತ ಏ ಓ ಎಣ್ಣೆ ಸಿಟ್ಟಾದಾಗ ಭಾರಿ ಕಾಣುವುದು ನಿನ್ನ ಕೆನ್ನೆ ನನಗೆ ಕಂಡಂತಾಗೋದು ಆಕಳ ಬೆಣ್ಣೆ ನೀನು ಹೋಗೋದ್ರೊಳಗೆ ಒಮ್ಮೆ ಕಣ್ಣು ಸನ್ನೆ ಮಾಡು ಹೋಗು ನನಗೆ ಏ ಪಿಕನಾಶಿ ಹಳೆ ಪಿಕನಾಶಿ ಏನಂದಿ ನಾವು ಕಣ್ ಸನ್ನಿ ಮಾಡ್ಬೇಕಾ ಯಾಕೆ ಹೆಂಗೈತಿ ಮೈಯಾಗ ಆರಾಮ ಐತಿಲ್ಲ ಬಾಳ್ ಮಾತಾಡಕತ್ತೀಯಲ್ಲ ಮಗನೇ ಗೆಳತಿ ನಾನು ಕಟ್ಟಿಸುವೆ ನಿನಗೊಂದು ತಹಾಚಿ ಮಲ್ ಅದರ ಮೇಲೆ ಕುಂತು ಮಾಡು ನೀನು ನನಗೊಂದು ಮೊಬೈಲ್ ಕಾಲ್ ಆಮೇಲೆ ಬಂದು ಹಾಕುವೆ ನಾನು ನಿನ್ನ ಮೇಲೆ ಬೇಕಾದದ್ದು ಏ ಮುಡ್ತಾರ ಹಳೆ ಮುಡ್ತಾರ ಅಲ್ಲ ನಡು ರಸ ನಿಂತ್ಕೊಂಡು ನಾನು ನಿನ್ ಮ್ಯಾಗ ಕಾಲ್ ಹಾಕ್ತೀನಿ ಅನ್ನಕತ್ತಿಲ್ಲ ಎಟ್ರ ಇರ್ಬೇಕು ಮಗನ ನಿಮ್ಗೆ ಧೈರ್ಯ ಬಾ ಮಗನೇ ನಾನು ನಿನ್ ಮ್ಯಾಗ ಕಾಲ್ ಹಾಕ್ಬೇಕಾ ಹೊಳ್ಳೆ ಒಂದು ಕೊಟ್ಟೆ ಈ ಹುಡುಗಿಯರು ಬರಿಗಟ್ಟಿರ್ಬೇಕಂತ ಯಪ್ಪ ಪುಣ್ಯಂತ ಸಿದ್ದರಾಮಯ್ಯ ನಿನ್ನ ಶ್ರೀ ಮುಖ್ಯಮಂತ್ರಿ ಮಾಡಿ ಅಪ್ಪ ಗಣಸರಿಗೆ ಏನು ಬೆಲೆನೇ ಇಲ್ಲ ನೋಡಿ ಭೂಮಿ ಮಾವ ನೋಡಿ ಹಾದಿ ಹಿಡಿದು ಹೋಗಾರ ಬಿಡಲ್ಲ ಬಸ್ನ್ಯಾಗ ಹತ್ತಿದಾಗ ಬಿಡಗಲ್ಲ ಎಲ್ಲಿ ಹಿಡಿದು ಜಗ್ತಾರ ಎಲ್ಲಿ ಕೈ ಹಾಕ್ತಾರ ಅನ್ನೋದು ಗೊತ್ತಿಲ್ಲ ಏ ಹುಡುಗಿ ಹಿಂಗ್ಯಾಕ್ ನೋಡಕತ್ತಿ ನೀನು ನಮ್ಮ ಹುಡುಗರು ಹೋಗ್ಯಾರ ನೋಡಿ ಇಲ್ಲ ನೋಡಿನಪ್ಪ ಗಣಸ ಹಳೆ ಗಣಸ ಇಷ್ಟೇ ನೀನ್ ಅನ್ನಕತ್ತಿದ್ದಿ ತಾಜ್ ಮಹಲ್ ಕಟ್ಟಿಸ್ತೇನಿ ನಿನ್ ಏನ್ ಬೇಕು ಹೇಳಂತ ಬಾಳ ಮಾತಾಡಕತ್ತೀನಿ ಇದನ್ನೆಲ್ಲ ಯಾರಂದ್ರಪ್ಪ ಚಲೋ ಬಾ ನಾನು ಹಾಕ್ತೀನಿ ಅನ್ನಕತ್ತಿದ್ದಿ ಇದನ್ನೆಲ್ಲ ಯಾರು ಮಾತಾಡಿದ್ರು ಹೇಳ ಮತ್ತೆ ಯಾರ ನಾನು ಮಾತಾಡೀನಿ ನೀನ ಮಾತಾಡಿ ನಾ ಏನು ಬೇರೆ ಯಾರ ಮಾತಾಡಿದ್ರ ಅಂದ್ರೆ ನೀನ ಮಾತಾಡಿ ಏ ಹುಡುಗಿ ಹೇಳ ತಪ್ಪು ತಿಳ್ಕೊಬೇಡ ನಿನಗಂತ ಏನು ಅಂದಿಲ್ಲ ನಾನು ನಾಳೆ ನಮ್ಮ ಕಾಲೇಜ್ನಾಗ ಪ್ರೋಗ್ರಾಮ್ ಅದಾವ ಅದಕ್ಕೆ ಕವನ ಗಟ್ಟಿ ಮಾಡಕತ್ತಿದ್ದೆ ನೀವು ಕಾಲೇಜ್ ಹೋಗ್ತೀರೇನ್ರಿ ಎಲ್ಲಿ ಕಾಲೇಜಿಗೆ ಹೋಗ್ಬೇಕ್ರಿ ಅವ್ವ ನಿನ್ನಂತಕ್ಕೆ ನೋಡಿ ಈಗ ಹೋಗ ಆಸೆ ಆಗೈತೆ ನನಗೆ ಹೌದ್ರಿ ಮತ್ತೆ ನೀವು ಹೋಗಿದ್ರಿ ಟಾಪ್ ಆಗಿ ಹೊಂಟಿರಲ್ಲ ನೀವು ಅದಕ್ಕೆ ಹೋಗ್ತೀರಿ ನಾನು ಈಗ ಹೈಸ್ಕೂಲಿಗೆ ಹೊಂಟೀನ್ರಿ ಹಾ ಹೈಸ್ಕೂಲ ಹೌದು ಅಯ್ಯೋ ನನ್ನ ರಸಗುಲ್ಲ ತಿನ್ನಂಗಾಯ್ತಲ್ಲ ನನಗೆ ದೇವಗಲ್ಲ ಹೌದ್ರಿ ನೀವು ಈಗ ಎಷ್ಟನೇ ಕ್ಲಾಸ್ ನಾನು 9th ರೀ ಅಯ್ಯಯ್ಯೋ 9th ಆರೆ ಅಯ್ಯೋ ನನ್ನ ಚೆಲುವಿನ ಚಿತ್ತಾರ ನಾವು ಹೋಗೋಣ ಎತ್ತಲ್ಲ ರೀ ಸ್ವಲ್ಪ ನಿಮ್ಮದ ಹೆಸರು ತಿಕ್ಕಬೇಡ ದೋಸ್ತ ತಿಕ್ಕಬೇಡ ತಿಕ್ಕೊಂಡು ಗುಳಿಗಿನ ಅದು ಅಂದ್ರೆ ಅವನನ್ನ ಡಾಕ್ಟರ್ ಸಹಿತ ಇಲ್ಲ ನಮ್ಮ ಊರಾಗ ನೀನು ಗುಳಿ ವಾಸಿ ಏನಂತ ಮುಂದದ ಕೂಚ ಡಾಕ್ಟ್ರ್ ಎದಕ್ಬೇಕಲೆ ನಮಗೆ ಬರೀ ಹೋಗಲ ಹಚ್ಚಿ ಮಾಸಿರ್ ಸಾಕ್ಬಿಡ ಅವನು ಹೌದು ನಿಮ್ಮ ಹೆಸರು ಏನು ಅಂತ ಕೇಳಿದೆ ಹೆಸರು ಕೇಳಕ್ಕೆ ಏನು ಮನೆ ಕರೆಂಟ್ ಹೊಡಕ್ಕೆ ಹಾಗೆ ಹೆಂಗ್ ಮಾಡಕತ್ತಿ ನನ್ನ ಹೆಸರು ಸೇವಂತಿ ಅಂತ ಎಲ್ಲಾರು ನಿಂತಾರಲ್ಲ ಮಾಡ್ತಂಬ್ರ ಈ ಸೇವು ಅಂತ ಕರೀತಾರ ನೋಡ್ರಿ ನನ್ನ ಹೆಸರು ಸೇವಂತಿ ಅಂದಾಗ ನಿಮ್ಮ ಹೆಸರು ಏನಂತ ಹೇಳಿ ನಮ್ಮ ಹೆಸರು ಪಿಯುಸಿ ಅಂತ ನೋಡ್ರಿ ಪಿಯುಸಿ ಇದೆ ಅಂತ ಹೆಸರು ಪಿ ಅಂದ್ರ ಪಂಡಿತ ಇನ್ನು ಯು ಅಂದ್ರ ವಿದ್ಯಾನಂದ ಇನ್ನು ಸಿ ಅಂದ್ರ ಸಿಕ್ಕಾಪಟ್ಟಿ ಊರ ಫೇಮಸ್ ಅಂತ ಎಲ್ಲ ಕಟ್ ಮಾಡಿ ಶಾರ್ಟ್ ಕಟ್ನ್ಯಾಗ ಪಿಯುಸಿ ಅಂತ ಇಟ್ಕೊಂಡ್ವಿ ಬಾರಿ ಇತ್ತು ಬಿಡು ಇವಂದು ಹೆಸರು ಏನಿಲ್ಲ ಮಾವ
ಆರನೇ ಸಿನಿಗೆ ಒಂದು ಪಾಸ್ 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 ನಾ ಹಿಡಿದು ಹಾಕ್ತೀನಿ ನಿನಗೆ ಟುಸ್. ಸುಳ್ಳು ಹೇಳಕತ್ತನ್ರಿ ನನ್ನ ಮಂಗನ ಮಗ. ಇದ್ರ ಅರ್ಥನ ಬೇರೆ ಐತ್ ನೋಡ್ರಿ. ಅಂದ್ರ ಏನೈತ್ರಿ ಹೆಸರಿನ ಅರ್ಥ? ಪಿ ಅಂದ್ರ ಪಕ್ಕ 420 ಅಂದಂಗ್ರಿ. ಓ ಮೈ ಗಾಡ್ ರಿಯಲಿ? ಇವ ಅಂದ್ರ ಊರಿಗೆ ಉಡಾಳ ನನ್ನ ಮಗ. ಇನ್ನ ಸಿ ಅನ್ನೋದು ಏನೈತಲ್ಲ ಕಡಿಗೆ ಲಾಸ್ಟ್ ಕೆರೆವಣಿ ಕಡೆ ಸಿಕ್ಕ ಸಿಕ್ಕ ಹೆಣ್ಣಾಗಿ ಪಿಟ್ಟಿ ಹಾಕೋದು ಗೊತ್ತದ. ಹಂಗ ಪಿಟ್ಟಿ ಹಾಕೋ ಅಡ್ಡಾಡಿ ಹಡಿಸಿ ಮಗ ಅಂದ ನೋಡ್ರಿ. ಮಗನ SSLC ಏನ್ ಹೇಳಕತ್ತಿಲ್ಲ ಮಗನ, ನೀ ಎಲ್ಲಿಂದ ಬಂದಿಲ್ಲ ಕಣಿ ಬಡ್ಡಿ ಅಂತ ಅವನು ಅಷ್ಟು ಕನ್ನಡ ಹೇಳಕತ್ತೀನಿ. ಇವನ್ ಹೆಸರು ಏನೇನ್ ಹೆಸರೇನ? SSLC. ಹಾ SSLC ಹ್ಞೂನ್ರಿ. ಇದೆ ಅಂತ ಹೆಸರು ಮರೆ. ಹ್ಞೂನ್ರಿ, ನನ್ನ ಹೆಸರು SSLC. ಎಸ್ ಅಂದ್ರ ನಮ್ಮ ಸುಡಿ ಶಾಣಪ್ಪ ಜಂದಂಗ. ಇನ್ನ ಎಲ್ಲ ಅಂದ್ರ ನಮ್ಮ ಮ್ಯಾಗಳ ಮನಿ ಎಂಚಪ್ಪ ಜಂದಂಗ. ಇನ್ನ ಸಿ ಅನ್ನೋದು ಏನೈತಲ್ಲ ನಮ್ಮ ಒದಗಳು ಸಿದ್ದಪ್ಪ ಜಂದಂಗ ನೋಡ್ರಿ. ಅಮರ ಕಡಿಗೆ ಏನೋ ಐತಲ್ರಿ ಏನದು? ನಮ್ಮ ಹೆಸರು SSLC ನಿಮ್ಮಂತ ಹರಿಯದ ಹುಡುಗಿಯರ ಪ್ರೀತಿಲಿಂದ ಕರೀಲಿ ಅಂತ ಒಂದು ಕಟ್ ಮಾಡಿ ಅವ್ರಿಗೆಲ್ಲ 3 ಮಂದಿ ತೆಗದ SSLC ಮಾಮ SSLC ಮಾಮ ಅಂತ ಹೆಸರು ಇಟ್ಕೊಂಡೆ ನೋಡ್ರಿ. ಮಗನ ಎಷ್ಟು ವರ್ಣ ಮಾಡಿ ಹೇಳಕತ್ತಿಲ್ಲ ನಿನ್ನ ಹೆಸರು. ನಿನ್ಗೆ ಹೋಗ್ತಾರ ಒಪ್ಪತ್ತ ಅಲ್ಲದ ಶಿವಂತಿ ಅವರ ಅವ್ರಿ ಅದ್ರ ಅರ್ಥನೇ ಬೇರೆ ಐತದ. ಏನದು ಅರ್ಥ? ಅದ್ರ ಅರ್ಥ SS ಅಂದ್ರ ಸೂಡಿ ನನ್ನ ಮಗ ಅಂದಂಗ. ಸೂಡಿ ಅನ್ನೋ ಗೊತ್ತಲ್ಲ? ಗೊತ್ತಿಲ್ಲ. ಬರ್ತೀಯ? ಹಿಂಗ್ ಹೇಳ್ಬಿಟ್ಟಿ. ಗೊತ್ತಾಗಲ್ಲ. 10 ರೂಪಾಯಿ ಕೊಟ್ಟು ಕಳ್ಸವ ಮಗನ. ಇನ್ನೇನು SS L ಅಂತ ಐತಲ್ಲ ಇಡೀ ಊರಿಗೆ ಲೋಪರ್ ನನ್ನ ಮಗ ಅಂದಾಗ. ಇನ್ನು ಲಾಸ್ಟ್ ಸಿ ಐತಲ್ಲ ಅದು ಸುಡ್ಗಾಡಿಗೆ ಹೋಗಿ ಸಾಕ್ತ ಅಂತ ಇಟ್ಟು ಪಟ್ ಅಂತ ಕೈ ತಕೊಂಡ್ಬರ್ಬೇಕು ಅಂದಂಗ ನೋಡ್ರಿ ಅದ್ರ ಅರ್ಥ. ಅವ್ರು ಏನ್ ಹೆಸರು ಮನೆ ಇದೆ ಆತಪ್ಪಯ್ಯಪ್ಪ ನನಗೆ ಹೊತ್ತಾಗತ್ತ. ಹಂಗಾದ್ರೆ ಹಿಂಗ್ ಹೋಗ್ಬರ್ಲಿ. ನಿಂದ್ರಿ ಸೇವಂತರ ಹಂಗ್ರಿ ಸೇವಂತರ ನೀವು. ನಾನು ನಿಮ್ಗಂತಂದೊಂದು ಕವನ ಬರ್ಕೊಂಡ್ ಬಂದಿನಿ. ಮತ್ ನಾ ಯಾರಿಗೆ ನಮ್ಮ ರೇಣವತಿಗಳು ನಾನು ಕುಂತ ಓಡಂಗಿ ಮತ್ತೆ ಅಲ್ಲ ಅವ್ರನ್ನಂದ್ರು ದಿನ ನೋಡ್ತಿ. ಮತ್ ನಾ ಬಂದಿನಿ ನಂದೇನೈತಿ ಪೂಜ ಆಟ. ನೀನ ಯಾನೇ ಹುಡುಗಿ ಆಯ್ತು ಒಳ್ಳೆ ಹುಡುಗಿ ಕುಂತೈತಿ ನೋಡ ಅದ ಮುಂದೆ ಹೇಳಿಲ್ಲ ಆಯ್ತಾಳ್ರಿ ನಿಮ್ದೆಲ್ಲ ಸಿಟ್ಟು ಏನಿದ್ರಿ ಹೇಳ್ಬಿಡ್ರಿ. ನಾ ತೋರಿಸ್ಬಿಡ್ತೀನಿ ಇವತ್ತೆಲ್ಲ. ಏ ಶಿವಂತಿ ಅದೇನು ಕವನ ಬಡ ಬಡ ಹೇಳ ಯಾರ್ಯಾಗಾದ್ರ ಹೇಳ್ರಿ. ಕನಸಿನಲ್ಲಿ ಬಂದಳು ಐಶ್ವರ್ಯ ರೈ. ಓ ಮೈ ಗಾಡ್ ನಮ್ಮ ಮಕ್ಕಳಿಗೆ ಐಶ್ವರ್ಯ. ಅವಳು ಬಂದಳು ಮುಟ್ಟಿದಳು ನನ್ನ ಕೈ. ಎಲ್ಲಿ? ನಾನು ಇಸಿಗಿದೆ ಅವಳ ಬಾಯ. ಏನ ಅವಳು ಅಂದಳು ಕುಯ್ ಕುಯ್. ನಾನು ಕಣ್ಣು ಬೆಟ್ಟು ನೋಡೋದ್ರಾಗಿತ್ತು ನಮ್ಮ ಒದಗಳ ಕಳಕಮ್ಮನ ಬಾಯ. ಬಾರಿ ಐತಿ ಬಿಡ್ರಿ ನಿಮ್ ಕವನ. ನಿಮ್ ಕವನ ಕೇಳಿ ನಿಂದ್ರಕ್ಕಾಗ ಒಂದು ನಾ ಇಲ್ಲಿ ಹೋಗ್ಲೇ ಬ್ಯಾಡ್ರಿ ಗ್ರೂಪಿನ್ಯಾಗ. ಏ ಶಿವಂತಿ ಅವರ ಕವನ ಕೇಳಿ ಹೋಗೋ ಖುಷಿಯಾಗ ನಮ್ಮನ್ನ ಇಟ್ಟು ಸ್ವಲ್ಪ ಬಿಸಿಯಾರ ಮಾಡಿ ಬಿಸಿ ಹಂಗಂದ್ರೆ ಏನ್ರಿ ಅದು? ಅವರೇ ನಮ್ಮ ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಮೈಲರಿ. ನಮ್ಮ ಟ್ರೆಂಡಿಂಗ್ ಸ್ಟಾರ್ ಜಮಖಂಡಿ ಹೀರೋ ಇದನ್ನಲ್ರಿ ಅವ್ರ ಸಾಂಗ್ ಯಾವಾಗ್ಲೊಂದು ಬಿಡ್ರಿ. ಮತ್ತೆ ನಾ ಬಿಡಾಕ ಬಂದೀನಿ ನೀ ಅದನ್ನ ನೋಡ್ಕೋಬೇಕು. ಮತ್ತೆ ಕಡೆ ಬುಸ್ಸೆ ಬುಸ್ಸೆ ಮಾಡಿ
ಮುಂದೆ ಹೇಳೋದ್ ಬೇಡ, ಯಾಕಂದ್ರೆ ಆಚಕ್ಕ ಈಚಕ್ಕ ಹರಿಯೋದ್ ಹುಡುಗರು ನಿಂತಾರ, ಹೇಳೋದ್ ಬೇಡ. ಇಲ್ಲ ಯಾಕೆ ಅವ್ರ ಹುಡುಗರಲ್ಲ ನೀನ್ ಹುಡುಗನ ಅಲ್ಲ ನಾನು ಹುಡುಗನ ಬ್ಯಾಡ, ಸುಮ್ಮನೆ ಹೋಗ್ಬಿಡು. ನೀ ಹುಡುಗಿಲ್ಲ, ಯಾಕಂದ್ರೆ ಎಲಗುಂಚಿ ಹರಿಯೋದು ಹುಡುಗಿಯರು ಹುಡುಗರು ಭಾಳ ಸ್ಟ್ರಾಂಗ್ ಅದ್ರ, ಸುಮ್ಮನೆ ಹೋಗ್ಬಿಡು. ಅವ್ರೆಲ್ಲ ನಮ್ಮ ಅಣ್ತಂಬ್ರ ಇದ್ದಂಗ. ಅಂತಂದ್ರಲ್ಲ ಅಲ್ಲೆಲ್ಲ ನಿಂತ ನಿಮ್ಮ ಅಂತಂಬ್ರ ಇರ್ಬೋದು, ಇಲ್ಲೇನು ಒಳಗದಲ್ಲ ಇವ್ರು ಪೂರ್ತಿ ನಿಮ್ಮ ಮಾಮನರ. ಎಲ್ಲಾರು ಅಣ್ತಂಬ್ರ. ಆಚಕ್ಕ ಈಚಕ್ಕ ಹೋದಾಗ ತಿಂಡಿ ಏನಿದ್ರು ನನ್ನ ಆಟ ನಿಂದ ಆಟ ಹೇಳ್ಬೇಕಲ್ಲ ತಿಂಡಿ. ಹಂಗಲ್ಲ ನಾವ್ ನಾನ್ ಹೇಳ್ತೀನಿ ಕೇಳಿಸ್ಕೊ, ಟಾಟನೇ ಬಾಯಿ ಇವ್ರದ್ದು ಎಲ್ಲಾರ್ದು ಊಟ. ಏನಾಗ್ತಿ ನಿನಗ ನಿನ್ನ ಹುಡುಗಿ ಕುಡಿ ಹೊಡ್ತ ಗೆಲ್ಯಾರ ನೀವು ಕಾಲ್ ಎತ್ತೈತಿ ಹುಚ್ಚಿ ವಯ ಚಟ ಒಂದ್ ಐತಿ ಮಗ ಸುಮ್ಮನಿದ್ರಲ್ಲಿ ಹೋಗ್ಯಾನ್ರಿ ಮಗ ಪೂರ ಬರ್ಬಾದಾಗೆ ಹೋಗ್ಯಾನ. ಇಂಥ ಸೊಳ ಮಕ್ಕಳು ನೋಡ್ರಿ ಅಪ್ಪ ಹುಡುಗಿಯರ್ ಚಿಂತೆ ಹಚ್ಚಿ ಅಂದ ಪ್ರೀತಿ ಪ್ರೀತಿ ಕಣ್ಣು ಮುಚ್ಚಿ ನನ್ನ ಪ್ರೀತಿ ಮನಸ್ಸು ಬಿಚ್ಚಿ ನನ್ನ ಪ್ರೀತಿ ಪ್ರೀತಿ ಒಡೆಯಾಗ ಪ್ರೀತಿ ಸಂಜಾಗ ಪ್ರೀತಿ ಅಂದ ಎಲ್ಲ ಹುಡುಗಿಯರ್ ಚಿಂತೆ ಹಚ್ಕೊಂಡ ಹುಚ್ಚ ಹಿಡ್ಕಂದ ಬೀದಾಕಿಂದ ಹಾಳೆ ಹಾಕಂದ ಅಡ್ಡಾಡಿ ನನ್ನ ಮಕ್ಕಳು ಅಂದ್ರೆ ಇವ್ರ ಲೇ ಮಗನ ಯಶಸ್ಸಿನ ಹಿಡ್ಸ್ ಬಂತಲ್ಲ ನೀನು ಮಾತಾಡವಲ್ಲಿ ಕಾತಾಡವಲ್ಲಿ ಏನಾದ್ರಿ ಅವಾಗ ಲೇ ಯಶಸ್ಸಿನ ನೀನು ಬದುಕ್ಲೇನ ಬೆಳತಾನೆ ಲೇ 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 ಶಿವಸಿ ಓದಲ್ಲೇ ಐತಿ. ಅಯ್ಯೋ ಇವನ ಮಳ್ಳ ನಮಗನ ಅದಕ್ಕೆ ನಿನ್ಗೆ ಹೆಂಗಸಿ ಸಾರು ಆಗ್ಬಾರ್ದು ಅಂತ ಹೇಳ್ತೀನಿ ನಾನು. ಅವ್ರನ್ನ ಯಾಕೆ ಮುಡ್ತಿಲ್ಲ ಮರೆ ನೀನು ಲೇ ಹೋಗಿ ಯಾವತ್ತ ಆಕಿ ತಿರುಗಿ ಅವ್ರ ಅಪ್ಪನ ಬಟ್ಟೆ ಹೊತ್ತಂದು ಕೆರೆ ಆಳ ಮುಟ್ಟೆ ಏನಾಕಿ ಲೇ 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 ಪಿಯೂಸಿ ಆ ಹುಡುಗಿ ದೊಡ್ಡದ ಹೆಚ್ಚು ಸ್ಕ್ಯಾನ್ ಮಾಡ್ಕೊಂಡು ಬರ್ತಾಳಂತ ಮಗನ ನಿಂಗೆ ಕೇಳಿ ಹೇಳ್ತೀನಿ ಅಲ್ಲ ಯಾವ್ದಾವಕನಿ ನಿನ್ನವನ ಏನೇನೋ ಮಾತಾಡಕತ್ತಿಲ್ಲ ಏನ ಇರ್ಲಿ ನಿನಗ ಅಲ್ಲಿ ಏನು ಬೇಡ, ನಮ್ಮ ರಸೂಲು ಬಚ್ಚಿ ನೋಡ್ತಾ ನೋಡ್ಬೇಕಾರ ಹೇಳಿದ್ದೇನ್ರ ಮುಂದಿನ ಹೋಗಲೇ ಮಗನ ಏನಾಗೈತದ ಹಾಲಲ್ಲಿ ಪಿಯೂಸಿ ಆ ಹುಡುಗಿ ನಂದ ನಿಂದ ಕೈ ಹಿಡಿದ ಗೌರ ಬರಂಗ ಡ್ಯಾನ್ಸ್ ಮಾಡಿ ಹೋದಲ್ಲಪ್ಪ. ಹುಡುಗಿ ದೊಡ್ಡದಾಗಿದ್ದು ನಮ್ ಕೈನಪ್ಪ ಮಗನ. ನಿನ್ನ ಯಾರು ಕೇಳಿದೆ ಏನೇನ ಮನ್ ಜಾತ್ರೆಗಿನ ಮುಂದಾದ ವಾಡ್ದಾಯ್ತಲ್ಲ ಅದು ಗೊತ್ತಿಲ್ಲ ನಾನು ಅವ್ರ ಮನೆ ಕಡೆ ಹೋಗಿದ್ದೆ ಅಲ್ಲೇ ನನಗಾರ ಏನು ಗೊತ್ತ ಹೋಗಿ ಅವ ತಾರಾತ್ ಗಿಡದಲ್ಲ ಅವ್ರ ಮಗ ನಾ ಮಾರಿ ಹಾಕಿ ಗೊತ್ತಿದ್ದ ಮೊದ್ಲ ಹೇಳ್ತೀನಿ ಇಲ್ಲ ಮಾಡ ಮರೆ ಬಿಟ್ಟು ಓಡಿಗಳ ಏನು ಏನಾಗೈತಿ ನೀನು ಯಾಕೆ ಆಗತ್ತಿ ಗೊತ್ತಿದ್ದೆ ಅಂತ ಕೇಳಿದೆ. ಇಲ್ಲಪ್ಪ ನನ್ನ ಮಗಳದ್ದು ಆಡ್ದಗಳ ಏನ್ ಮಾಡಕ್ಕೋ ಮನ್ಯಾಗ ಹೆಣ್ಮಕ್ಳಿಲ್ಲ ನೀನ ನೋಡಪ್ಪ ಆಕಿ ಎಲ್ಲ ಆಸರೆ ಅಂತ ಹೇಳಿದೆ. ಹೇಳಿದವ ಹೇಳಿದ್ ಏನ್ ಮಾಡಂದ್ ಹೇಳಪ್ಪ ನಿನ್ಗೆ ಹೇಳಪ್ಪ ಅಂತ ಕೇಳಿದೆ. ಅವ ಏನನ್ ಗೊತ್ತನ ಏನಂತ ಹೇಳ ಮುಂದ್ ಜಾತ್ರೆ ಬಂದೈತಪ್ಪ ಈ ದಿನದಾಗ ಎಬಸ್ಬೇಕು ಯಾರು ಒಂದಿಬ್ಬರು ಪದಾಡ ಕರ್ಕೊಂಡ್ ಮಾಡ್ತಾರ ಮಗನ ಗಂಡು ಮಕ್ಳಾದ್ರೆ ಎಷ್ಟು ಮಂದಿನಾರ ಕರ್ಕೊಂಡ್ ಬಂದ್ಯಾನ ಹೆಣ್ಮಕ್ಳು ಕರ್ಕೊಂಡ್ ಬರೋದ್ ಕಷ್ಟ ಐತಿ. ಯಾಕಂದ್ರೆ ಗೊತ್ತನ ನಾವು 3 ಚಂಜಲಿ ಹೇಳಿದ್ರೆ ರಾತ್ರಿ 12 ಗಂಟೆ ಮಟ್ಟ ಬರೀ ಧಾರಾವಾಹಿನ ನೋಡ್ತಾರ ಅವ್ರ. ಚಿಂತಿ ಮಾಡ್ಬೇಡ ದೋಸ್ತ, ಯಾಕಂದ್ರ ನಮ್ಮ ರೇಣಾವತಿ ನಮ್ಮ ಡಾಕ್ಲರ್ ದುರ್ಗವ್ವ ಯಾವಾಗ್ಲೂ ರೆಡಿ ಆಗಿರ್ತಾರ. ಚಿಂತಿ ಮಾಡಕ್ ಹೋಗ್ಬೇಡ, ಬರ್ತಾರ ಯಾವಾಗ ಬೇಕಾದ್ರೆ ಕೇಳಿ ಅವ್ರನ್ನ. ಇಲ್ಲಿ ಕೇಳಿಲ್ಲ ಅವ್ರಲ್ಲ ಹಾಡಾರ ನಮ್ಮ ಮಂಗೇಶ್ವರ ಗುಡಿ ಮುಂದೆ ಒರಿಜಿನಲ್ ಹಾಡ ಆಧಾರ್ ಕಾರ್ಡ್ ಬಿಟ್ಟಾಳ ಬಾನ ನಮ್ಗೆ ಗೊತ್ತಾನ ಬಾಬಾ ಬಾಬಾ ಆದ್ರೆ ಮಾತ್ರ ಪೀಸ್ ಒಳ್ಳೆ ಪೀಸ್ ಬೆಳೆದ ಬಾಳ ಕಳ್ಕಮ್ಮ ರೇಣಮ್ಮ ಅಲ್ಲ ನಮ್ಗೆ ಬಾಳ ವೇಟಪ್ಪ ಮಗನ ಬಾಳ ನಿಂತಿದ್ದ ಹೋದೆ ಹೋಗಿ ಹಿಂಗವ ಮತ್ತೆ ತಾಯಿಲಿದ ಮಗಳು ಪರದೇಶ ದೊಡ್ಡದಾಗೈತಿ ಕರ್ಕೊಂಡ್ ಸ್ವಲ್ಪ ಗುಡಿ ಕಳ್ಸೋದೈತಿ ಬರ್ತೀರಿ ಅನ್ನೋದು ಕೇಳಿದೆ. ನೀ ಎಲ್ಲಿ ಮಠ ಅಂತೀನಿ ಅಲ್ಲಿ ಮಠ ಬರ್ತೀವಪ್ಪ ನೀನ್ ಮಾತ್ರ ಇರ್ಬೇಕು ನಮ್ ಊಟ ಅಂದ್ರ ಅವ ಆತ್ ಬರೀ ಅವಂತ ಕರ್ಕೊಂಬಂದ ಅವ್ರ ಪದ ಆಡಿದ ಹೊರ್ತಕ್ಕ ಆ ಹುಡಿ ದೊಡ್ಡದಾಗೈತ ಸಾಣ ಆಗೈತ ಗೊತ್ತಿಲ್ಲ ಅವ್ರ ಅಲ್ಲೇ ಆ ಹುಡುಗಿ ಆ ಹುಡುಗಿಂದ ಯಾಕ ಏನೇನೋ ಮಾತಾಡಕತ್ತಿಲ್ಲ ಯಾಕ ಮತ್ತ ಆ ಹುಡುಗಿ ಏನಾರ ಅರ್ಜಿ ಹಾಕ್ಬೇಕಂತ ಮಾಡಿ ನೀನು ಹಾಕ್ಬೇಕ್ಲೇ ದೋಸ್ತ, ಹಾಕ್ಬೇಕ ಅರ್ಜಿನ ಹಾಕ್ಬೇಕು. ಒಯ್ಯಂಗ ಒಂದ್ ಕಲ್ಲು ಒಗಿಬೇಕ. ಆ ಹಣ್ಣು ಯಾಕೆ ನಮ್ಮ ಕೈ ಸೇರ್ಬಾರ್ದು? ಸೇರೋದಷ್ಟಲ್ಲ ಸೆಲೆಕ್ಷನ್ ಆದಂಗ ನೋಡಪ್ಪ ದೋಸ್ತ, ಸೆಲೆಕ್ಷನ್ ಆದಾಗ ಸೆಲೆಕ್ಷನ್ ಅಲ್ಲ ಮಗನ ಆ ಹುಡುಗಿಯರಪ್ಪ ಬಹಳ ಡೇಂಜರ್ ನನ್ನ ಮಗ. ನೀನ್ ಕರೆಂಟ್ ಕಲೆಕ್ಷನ್ ಕೊಟ್ಟ ಕನಸ್ ಮಾಡ್ತಾನವ ನೀನ್ ಗೊತ್ತಿಲ್ಲ ಬಾ ಗೊತ್ತೈತೆ ಮಾಡ್ಬೇಕು ಅನ್ನೋದು ಮಾಡಪ್ಪ ಮಾಡ್ ಮಗನ. ಯಾಕಂದ್ರ ನನ್ನ ಮಳ್ಳ ಮಾಡಿ ನೀ ಆ ಹುಡುಗಿ ಮದುವೆ ಆಗ್ಬೇಕನ್ನ ನನಗೆ ಗೊತ್ತೈತಿ. ಮಾಡ ಬಾ 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 ಬಾ. ದಯವಿಟ್ಟು ಪ್ರೇಕ್ಷಕರಲ್ಲಿ ವಿನಂತಿ,